ಓಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತು ಸತ್ವಾಂ ಹರಿ ಓಂ. ಚಿಕ್ಷುರ ಅನ್ನುವಂತಹ ರಾಕ್ಷಸನ ನಾವು ಇನ್ನ ನೋಡ್ತಾ ಬಂದೆವು. ಶಿಲಾಕ್ಷ ದಂತಮುಷ್ಟಿತಲೈಶ್ಚೈವ ಕರಾಲಶ್ಚ ನಿಪಾತಿತಃ. ಈ ಆಕಾಶಕ್ಕೆ ನೆಗೆದ ಅವಳ ವಾಹನವೆನಿಸಿದ ಸಿಂಹ ಚಾಮರನ ತಲೆಯ ಮೇಲೆ ಜೋರಾಗಿ ಬಾರಿಸಿದ್ರಿಂದ ದೇಹ ಮತ್ತು ತಲೆ ಬೇರ್ಪಟ್ಟು ಹೋಯಿತು. ಇದೇ ಸಂದರ್ಭದಲ್ಲಿ ಉದಗ್ರ ಅನ್ನುವಂತ ಒಬ್ಬ ರಾಕ್ಷಸನಿದ್ದ. ಅವನು ಯುದ್ಧಕ್ಕೆ ಬಂದಾಗ ದೇವಿ ಬೇರೆ ಏನು ಆಯುಧಗಳನ್ನ ತಗೊಳ್ಳೇ ಇಲ್ಲ. ಆ ದಾರಿಯಲ್ಲಿ ಬರುವಾಗ ಕಾಡಿನಲ್ಲಿ ಸಿಕ್ಕಿದ ಮರದ ತುಂಡು, ಬಂಡೆಯ ತುಂಡುಗಳನ್ನೆಲ್ಲ ಒಟ್ಟೊಟ್ಟಿಗೆ ಎತ್ತಿಕೊಂಡು ಒಂದೇ ಬಾರಿ ಅವನಿಗೆ ಉಸಿರಾಡ್ಲಿಕ್ಕೆ ಸಿಗದಂತೆ ಕಲ್ಲು ಬಂಡೆಗಳಿಂದ ಚಚ್ಚಿ ಮುಗಿಸಿ. ಉದಗ್ರಶ್ಚ ರಣೇ ದೇವ್ಯಾ ಶಿಲಾ ವೃಕ್ಷಾದಿಭಿರ್ ಹತಃ. ಬಂಡೆ ಮರ ತುಂಡುಗಳಿಂದಲೇನೆ ಆತನನ್ನು ಮುಗಿಸಿಬಿಟ್ಲು. ದಂತ ಮುಷ್ಟಿ ತಲೈಶ್ಚೈವ ಕರಾಲಶ್ಚ ನಿಪಾತಿತ. ಇನ್ನೊಬ್ಬ ಕರಾಳ ಅನ್ನುವಂತಹ ಒಬ್ಬ ರಾಕ್ಷಸ ಬಂದ. ಅವನು ಈ ದೇವಿಯ ಕೋರೆಯ ಹಲ್ಲಿಗೆ ಸಿಕ್ಕಾಕಿಕೊಂಡು ಮುಷ್ಟಿಯಿಂದ ಏಟು ತಿಂದು ಸತ್ತ. ದೇವಿಯ ಕೋಪ ಅಲ್ಲಿಗೆ ಮುಗಿಲಿಲ್ಲ. ದೇವಿ ಕ್ರುದ್ಧ ಗದಾಪಾತೈಶ್ಚೂರ್ಣಯಾಮಾಸ ಚೋದ್ಧತಂ. ಉದ್ಧತ ಅನ್ನುವಂತಹ ಒಬ್ಬ ರಾಕ್ಷಸ ದೇವಿಯ ಮೇಲೆ ಅದೇ ಸಮಯದಲ್ಲಿ ದಾಳಿ ಮಾಡಿದಾಗ ಇನ್ನೊಂದು ಕೈಯಲ್ಲಿದ್ದ ಗದೆಯಿಂದ ಆತನನ್ನ ಪುಡಿಗಟ್ಟಿದ್ದಾಳೆ. ಭಾಷ್ಕಲಂ ಭಿಂದಿಪಾಲೇನ ಬಾಣೈಸ್ತಾಮ್ರಂ ತಥಾಂಧಕಂ. ಹಾಗೆ ಭಾಷ್ಕಲ ಅನ್ನುವ ರಾಕ್ಷಸನನ್ನು ಸಣ್ಣ ಗಾತ್ರದ ಈಟಿಯಿಂದ ಕುತ್ತಿಗೆಯನ್ನು ಚುಚ್ಚಿ ಪ್ರಾಣ ಕಳೆದಿದ್ದಾಳೆ. ತಾಮ್ರ ಮತ್ತು ಅಂಧಕ ಅಂತ ಇನ್ನಿಬ್ರು ಎರಡು ದಿಕ್ಕುಗಳಿಂದಲೂ ಒಟ್ಟೈಸಿ ಅವಳನ್ನ ನಾಶಪಡಿಸಬೇಕು ಅಂತ ಧಾವಿಸಿ ಬಂದ್ರೆ, ಇನ್ನು ಉಳಿದ ಎರಡೆರಡು ಕೈಗಳಿಂದ ಎಡಭಾಗಕ್ಕೆ ಬಾಣಗಳನ್ನ ಹೂಡಿ ತಾಮ್ರನನ್ನು, ಬಲಭಾಗಕ್ಕೆ ಬಾಣಗಳನ್ನ ಒಂದರ ಮೇಲೊಂದು ಹೂಡಿ ಅಂಧಕನನ್ನು ಒಟ್ಟೊಟ್ಟಿಗೆ ಕೊಂದ್ಲು. ಮುಂದೆ ಉಗ್ರಾಸ್ಯ ಮುಗ್ರವೀರ್ಯಂ ಚ ತಥೈವ ಮಹಾಹನುಂ ತ್ರಿನೇತ್ರಾ ಚ ತ್ರಿಶೂಲೇನ ಜಘಾನ ಪರಮೇಶ್ವರಿ. ಉಗ್ರವೀರ್ಯನಾದಂತಹ ನರಸಿಂಹನ ಅಂದ್ರೆ ನರಸಿಂಹನ ಮಡದಿ, ಜಗತ್ತಿಗೆ ಒಡತಿ ಈ ಉಗ್ರಾಸ್ಯಂ ಉಗ್ರವೀರ್ಯಂಚ ತಥೈವ ಚ ಮಹಾಹನುಂ ತ್ರಿನೇತ್ರಾ ತ್ರಿಶೂಲೇನ ಜಘಾನ ಪರಮೇಶ್ವರಿ. ಅದು ಹೆಸರುಗಳು ನಾನು ಸ್ವಲ್ಪ ಹೇಳುವಾಗ ಆಚೀಚಾಯ್ತು. ಇಷ್ಟೇ ಪರಮೇಶ್ವರಿಯಾದಂತಹ ನರಸಿಂಹನ ಮಡದಿಯಾದಂತಹ ಲಕ್ಷ್ಮೀದೇವಿ ಇಲ್ಲಿ ರಾಕ್ಷಸರನ್ನ ಸಂಹಾರ ಮಾಡಿದ್ಲು. ಅದು ಉಗ್ರವೀರ್ಯ ಉಗ್ರಾಸ್ಯ ಅಂತ ಶಬ್ದ ಬಳಸಿದ್ಯಾಕೆ ಅಂದ್ರೆ ಅಂತಹ ರಾಕ್ಷಸರನ್ನು ಉಗ್ರನ ಮಡದಿಯಾದದ್ರಿಂದಾಗಿ ಸಂಹರಿಸುವುದರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಆ ವಿಶೇಷಣಗಳನ್ನ ಕೊಟ್ಟದ್ದು. ಜಗದೊಡತಿಯಾದಂತಹ ತಾಯಿ ಉಗ್ರಾಸ್ಯ, ಉಗ್ರವೀರ್ಯ ಮತ್ತು ಮಹಾಹನು ಅನ್ನುವ ಮೂರು ದೈತ್ಯರನ್ನು ಕೂಡ ತನ್ನ ಒಂದೇ ಆಯುಧವಾದ ತ್ರಿಶೂಲದ ಮೂರು ತುದಿಗಳಿಗೆ ಅಂಟಿಸಿಕೊಂಡ್ಲು. ಈ ಮೂವರನ್ನು ಕೂಡ ತಿವಿದು ಅದೇ ತ್ರಿಶೂಲದಿಂದ ಒಂದು ಭಾಗದಿಂದ ಉಗ್ರವೀರ್ಯನ ಹನುವನ್ನ ಕೊಂದು ನಾಶಪಡಿಸಿದ್ಲು.
ಬಿಡಾಲಸ್ಯಾಸಿನ ಕಾಯಾತ್ ಪಾತಯಾಮಾಸ ವೈಶಿರ ದುರ್ಧರಂ ದುರ್ಮುಖಂ ಚೋಭೌ ಶರೀರ್ನಿನ್ಯೇಯಮಕ್ಷಯಂ ಕಾಲದಂಡೇನ ಕಾಲರಾತ್ರಿರ್ಹಿ ಅಪಾತಯತ್. ಬಿಡಾಲ ಅನ್ನುವಂತ ಒಬ್ಬ ರಾಕ್ಷಸ ಮತ್ತೆ ಕತ್ತಿ ಹಿಡಿದು ಯುದ್ಧಕ್ಕೆ ಬಂದ್ರೆ ಅವನದ್ದೇ ಕತ್ತಿಯಿಂದ ಆತನ ತಲೆಯನ್ನೇ ಕತ್ತರಿಸಿ ಕೆಡದಳು. ದುರ್ಧರ ಮತ್ತು ದುರ್ಮುಖ ಅನ್ನುವ ಇನ್ನಿಬ್ಬರು ರಾಕ್ಷಸರು ಯಮಲೋಕಕ್ಕೆ ಬರುವ ದಾರಿಯಲ್ಲೇ ಸೇರಿಕೊಂಡ್ರು. ಯಾಕೆಂದ್ರೆ ಅವಳು ತನ್ನ ತೀಕ್ಷ್ಣವಾದ ಬಾಣಗಳಿಂದ ಅವರ ಶರೀರದಿಂದ ಜೀವವನ್ನ ಬೇರ್ಪಡಿಸಿದ್ಲು. ಕಾಲಂತ ಮತ್ತೊಬ್ಬ ಅಸುರ ಅವನನ್ನ ಈ ಕಾಳರಾತ್ರಿಯಾದ ದೇವಿ ಕಾಲದಂಡದಿಂದಲೇ ನಾಶಪಡಿಸಿದ್ಲು ಅನ್ನುವ ಇಷ್ಟು ಅಂಶಗಳನ್ನ ರಾಕ್ಷಸರ ಲೆಕ್ಕಾಚಾರದ ಜೊತೆಗೇನೆ ಅವಳು ಮಾಡಿದ ಮಹಾಕಾರ್ಯ. ನಮ್ಗೆ ಇದನ್ನೇ ಬೇಜಾರನ್ಸುತ್ತೆ, ಅಂದ್ರೆ ಏನ್ ರಾಕ್ಷಸರ ಮೇಲೆ ರಾಕ್ಷಸರು ಬರ್ತಾ ಇದ್ದಾರಲ್ವಾ ಅಂತ. ಆದ್ರೆ ಯುದ್ಧ ಮಾಡ್ಬೇಕಾದ್ರೆ ಅಷ್ಟು ಜನ ರಾಕ್ಷಸರನ್ನ ಕೊಂದ್ಲು ಅನ್ನುವ ದೊಡ್ಡಸ್ತಿಕೆಯನ್ನ ನಾವು ಯೋಚನೆ ಮಾಡ್ಬೇಕಲ್ವಾ. ಸುಮ್ನೆ ಹೀಗೆ ಬಂದ ತಕ್ಷಣ ಒಂದೇ ಸೆಕೆಂಡ್ ನಲ್ಲಿ ಅವರೆಲ್ಲ ಡೈರೆಕ್ಟ್ ಮಾಡ ಹಾಗೆ ನೀನು ಒಂದ್ ಪೆಟ್ಟು ಕೊಡು ಅವನ್ ಸಾಯ್ತಾನೆ ಅಂತ ಅನ್ನುವ ಹಾಗಿನ ಕಥೆ ಅಲ್ಲ ಇದು. ದೀರ್ಘಕಾಲದ ಯುದ್ಧ ಆಗಿರುತ್ತೆ, ದೀರ್ಘಕಾಲದಲ್ಲಿ ಹೋರಾಟ ನಡೆದಿರುತ್ತೆ. ಅಷ್ಟೇ ಲೀಲೆಯಿಂದ ಅವಳು ತನ್ನ ಸಾಮರ್ಥ್ಯದ ಛಾಪನ್ನ ಈ ಯುದ್ಧದಲ್ಲಿ ತೋರಿರ್ತಾಳೆ. ನಮಗೊಂದು ಶ್ಲೋಕದಲ್ಲೇ ತೋರಿಸ್ತಾ ಹೋಗ್ತಾರೆ. ಅದು ಅತ್ಯಂತ ದೀರ್ಘವಾದ ಯುದ್ಧವೇ ಆಗಿರುತ್ತೆ. ಉಗ್ರದರ್ಶನ ಮತ್ಯುಗ್ರೈ ಖಡ್ಗಪಾತೈರಪಾತಯತ್ ಅಸಿನೈವ ಅಸಿಲೋಮಾನಂ ಅಚ್ಚಿನತ್ಸ ರಣೋತ್ಸವೇ ಗಣೈ ಸಿಂಹೇನ ದೇವ್ಯಾ ಚ ಜಯಕ್ಷೇಡ ಕೃತೋತ್ಸವೈ. ಉಗ್ರದರ್ಶನ ಅನ್ನುವ ಅತಿ ಭಯಂಕರವಾದ ಮತ್ತೊಬ್ಬ ರಕ್ಕಸನಿದ್ದ. ಅವನನ್ನು ಕತ್ತಿಯ ಹೊಡೆತದಿಂದ ನಾಶಪಡಿಸಿತ್ತು. ಈ ಯುದ್ಧದ ಹಬ್ಬದಲ್ಲಿ ದೇಹದ್ದೇ ಆರ್ಭಟ. ಅಸಿಲೋಮ ಅಂತ ಒಬ್ಬ ರಾಕ್ಷಸ ಬಂದ್ರೆ ಅವನ ಹೆಸರಲ್ಲಿ ಹಸಿ ಇದೆ ಅಂತ ನೋಡಿ ಅದೇ ಕತ್ತಿಯನ್ನ ತೆಗೆದು ಅವನ ತಲೆಯನ್ನು ಕೂಡ ಬೇರ್ಪಡಿಸಿದ್ಲು. ಇನ್ನು ಗಣೈಹಿ ಸಿಂಹೇನ ದೇವ್ಯಾಚ, ಈ ಗೆಲುವಿಗಾಗಿ ದೇವತೆ ತಾಯಿ ಜಗಜ್ಜನನಿ ಮತ್ತು ಅವಳ ಗಣದೇವತೆಗಳು ಮತ್ತು ಅವಳ ವಾಹನವೆನಿಸಿದಂತಹ ಸಿಂಹ ಎಲ್ಲರೂ ಕೂಡ ಜಯಕ್ಷೇಡ ಜಯಕಾರವನ್ನು ಜೋರಾಗಿ ಹಾಕಿದ್ದು. ದೇವಿಯ ಪರಿವಾರಗಣ ಮತ್ತು ಸಿಂಹ ಎರಡೂ ಕೂಡ ದೇವಿಯ ಪರವಾಗಿ ಜಯಘೋಷಗಳು ಜಗತ್ತಿನ ಎಲ್ಲ ಮೂಲೆಗಳನ್ನು ಮುಟ್ಟಿದವು. ಏವಂ ಸಂಕ್ಷೀಯಮಾಣೇತು ಸುಸೈನ್ಯ ಮಹಿಷಾಸುರ ಮಾಹಿಷೇನ ಸ್ವರೂಪೇಣ ತ್ರಾಸಯಾಮಾಸ ತಾನ್ ಗಣಾನ್. ಗಣಗಳೆಲ್ಲ ಕಿರಿಚಿಕೊಳ್ಳುವಾಗ ಅವರ ಮೇಲೆ ಕೋಪ ಬಂದ ಮಹಿಷಾಸುರ ತನ್ನ ಸೇನೆಯ ಹೆಚ್ಚಿನ ಭಾಗಗಳನ್ನೆಲ್ಲ ಕಳೆದುಕೊಂಡ ಕೋಪಕ್ಕಾಗಿ ಮೊದಲು ಗಣಗಳನ್ನ ಗುರಿಯಾಗಿಸಿಕೊಂಡು ತೀವ್ರವಾದ ಯುದ್ಧವನ್ನ ಮಾಡಿ ಕೋಣ ಸ್ವರೂಪದಿಂದ ಬಂದು ಅವರನ್ನೆಲ್ಲ ಹೆದರಿಸಿದ. ದೇವಿಯ ಪರಿವಾರ ಗಣಗಳೆಲ್ಲ ಒಂದು ಕ್ಷಣಕ್ಕೆ ಸ್ತಂಭೀಭೂತವಾಗುವಂತೆ ಅವರನ್ನೆಲ್ಲ ನಿಗ್ರಹಿಸಿದ. ಹೇಗೆ ಕಾಂಶ್ಚಿತ್ತುಂಡ ಪ್ರಹಾರೇಣ ಕುರಕ್ಷೇಪ ಕೇಪೈ ತಥಾಪರಾನ್ ಲಾಂಗೂಲ ತಾಡಿತಾಶ್ಚಾನ್ಯಾನ್ ಶೃಂಗಾಭ್ಯಾಂಚ ವಿದಾರಿತಾನ್. ಆ ಗಣದಲ್ಲಿ ಸೇರಿಕೊಂಡಂತಹ ದೇವಿಯರನ್ನು ತನ್ನ ಮೂತಿಯಿಂದ ತಿವಿದ, ಕೆಲವರನ್ನು ಗೊರಸಿನಿಂದ ಒದ್ದ, ಕೆಲವರನ್ನು ಶೃಂಗದಿಂದ ಕಿತ್ತು ಹಾಕಿದ, ಇನ್ನು ಕೆಲವರನ್ನ ಬಾಲದಿಂದ ಹೊಡೆದು ಅವರನ್ನು ಓಡಿಸಿದ. ಹಿಂಗಾಲಿನ ಒದೆತ, ಬಾಲದ ಏಟು, ಮೂತಿಯ ತಿವಿತ ಮತ್ತು ಚೂಪಾದ ಕೋಡುಗಳಿಂದ ಘಾಸಿಗೊಳಿಸಿ ಎಲ್ಲರನ್ನು ಓಡಿಸಿದ. ವೇಗೇನ ಕಾಂಚಿದ್ದ ಪರಾನ್ ನಾದೇನ ಭ್ರಮಣೇನ ಚ ನಿಶ್ವಾಸ ಪವನೇನ ನಾನ್ ಪಾತಯಾಮಾಸ ಭೂತಲೇ. ಈ ಹೊತ್ತಿನಲ್ಲಿ ವೇಗದಿಂದ ನುಗ್ಗಿ ನುಗ್ಗಿ ಹೊಡೆದು ಕೊಲ್ತಾ ಇರುವ ಹಂತದಲ್ಲಿ ಅವನ ಬೊಬ್ಬೆ ಬಹಳ ಜನ ಎದೆ ನಡುಗುವಂತಾಗಿತ್ತು. ಗಿರಗಿರ ತಿರುಗುವುದು, ಇನ್ನು ತನ್ನ ಉಸಿರಿನ ವೇಗದ ಗಾಳಿಯಿಂದ ಅವರನ್ನ ಎಲ್ಲೆಲ್ಲೋ ದಿಕ್ಕು ತಪ್ಪಿಸುವುದು, ಹೀಗೆಲ್ಲ ಮಾಡ್ತಾ ಅವರನ್ನೆಲ್ಲ ಕೆಳಕ್ಕೆ ಬೀಳಿಸಿದ. ನಿಪಾತ್ಯ ಪರಮಥಾನೀಕಂ ಅಭ್ಯಧಾವತ ಸೋಸುರ ಸಿಂಹಂ ಹಂತುಂ ಮಹಾದೇವ್ಯ ಕೋಪಂ ಚಕ್ರೇ ತೋಂಬಿಕಾ. ಈ ರೀತಿಯಾಗಿ ಕೆಲವರನ್ನು
ಬೀಳಿಸಿ ಆ ಪ್ರಮಥ ಗಣಗಳಿಗೆಲ್ಲ ಸಿಂಹ ಸ್ವಪ್ನವಾಗಿ ಬಿಟ್ಟ ಈ ಅಸುರ, ಮಹಿಷಾಸುರ. ಕೊನೆಗೆ ಇನ್ನೇನ್ ಮಾಡದಂದ ಅವರೆಲ್ಲ ಒಂದ್ಸಲ ಥಂಡ ಆದ ತಕ್ಷಣವೇ ಅವಳ ವಾಹನವೆನಿಸಿದ ಸಿಂಹವನ್ನ ಕೊಲ್ಲುವುದಕ್ಕೆ ನುಗ್ಗಿದ. ಇದನ್ನು ನೋಡಿದ ತಕ್ಷಣ ಅಂಬಿಕೆ ಕೆಂಡಾಮಂಡಲಳಾದಳು. ಸೋಪಿ ಕೋಪಾನ್ ಮಹಾವೀರ್ಯ ಕುರಕ್ಷುಣ್ಣ ಮಹೀತಲ ಶೃಂಗಾಭ್ಯಾಂ ಪರ್ವತಾನುಚ್ಚಾನ್ ಚಿಕ್ಷೇಪ ಚನನಾದ ಚ. ಅವಳು ತನ್ನನ್ನು ನಟಿಸಿಕೊಂಡು ಬರ್ತಾ ಇರುವುದನ್ನು ಗಮನಿಸಿದ. ಕೋಪದಿಂದ ಅವನು ಕೂಡ ತನ್ನ ಗೊರಸುಗಳಿಂದ ನೆಲವನ್ನು ಕೆರೆದು ಧೂಳೆಬ್ಬಿಸಿದ. ಕೋಡುಗಳಿಂದ ಎತ್ತರದ ಬೆಟ್ಟಗಳನ್ನೆತ್ತಿ ಆಕೆಯತ್ತ ಎಸೆದ. ಜೊತೆಗೆ ಗರ್ಜನೆಯ ಧ್ವನಿಯಿಂದ ಎಲ್ಲರ ಹೃದಯದಲ್ಲಿ ಭೇದ ವಾತಾವರಣವನ್ನು ಹುಟ್ಟಿಸಿದ. ವೇಗಭ್ರಮಣ ವೀಕ್ಷುಣ ಲಾಂಗೂಲೇನ ಹತಶ್ಚಾಬ್ಧಿ ಪ್ಲಾವಯಾಮಾಸ ಸರ್ವತ. ಆತನ ವೇಗ, ತಿರುಗುವಿಕೆ, ಇದರಿಂದ ಭೂಮಿ ನಲುಗಿತು, ಜೊತೆಗೆ ಅಲ್ಲಲ್ಲಿ ಬಿರಿಯಿತು. ಅವನ ಬಾಲದೇಟಿನಿಂದ ಸಮುದ್ರವೇ ಒಂದು ರೀತಿಯಲ್ಲಿ ಆಯಿತು. ತನ್ನ ನಾದವನ್ನು ಹೆಚ್ಚಿಸಿದ. ಧೃತಶೃಂಗ ವಿಭಿನ್ನಾಶ್ಚ ಖಂಡಂ ಖಂಡಂ ಯಯುರ್ಘನಾಃ ಶ್ವಾಸಾನಿಲಾಸ್ತಾಶ್ಚತಶಃ ನಿಪೇತುರ್ನಭಸೋಚಲಾಃ. ಈ ಕೋಡುಗಳನ್ನ ಕೊಡವುತ್ತಾ, ಮೋಡಗಳನ್ನ ಸೀಳ್ತಾ, ಜೋರಾಗಿ ಘರ್ಜಿಸಿದಾಗ ಮೋಡಗಳೆಲ್ಲ ಎಲ್ಲೆಲ್ಲೋ ಚೆಲ್ಲಾಪಿಲ್ಲಿಯಾದವು. ಅವರ ಉಸಿರಿನ ಗಾಳಿಗೂ ಕೂಡ ಎಷ್ಟೋ ಬೆಟ್ಟಗಳು ನೆಲದಿಂದ ಜಾಗ ಖಾಲಿ ಮಾಡಿದವು. ಎಷ್ಟೆಷ್ಟೋ ಮೇಲಿನ ತುದಿಗಳೆಲ್ಲ ಕತ್ತರಿಸಿ ಬಿದ್ದವು ಅವನ ಉಸಿರಿನ ವೇಗಕ್ಕೆ. ಇತಿ ಕ್ರೋಧ ಸಮಾತ್ಮಾತಮಾಪತಂತಂ ಮಹಾಸುರಂ ದೃಷ್ಟ್ವಾ ಆಸಾ ಚಂಡಿಕಾ ಕೋಪಂ ತದ್ವಧಾಯ ತದಾಕರೋತು. ನಾರಾಯಣ. ಕ್ರೋಧದಿಂದ ಪಿತ್ತ ನೆತ್ತಿಗೇರಿ ಆಕೆಯ ಅಂದ್ರೆ ಅಂಬಿಕೆ ಮೇಲೆ ಎರಗಿದ. ಹಾಗೆ ಎರಗಿ ಬರುತ್ತಿದ್ದ ಮಹಾಸುರನನ್ನ ಆಕೆಯು ಕಂಡಳು. ಚಂಡಿಕೆಗೆ ತೀವ್ರವಾದ ಕೋಪ ಬಂತು. ಇವನನ್ನು ಕೊಲ್ಲೇಬೇಕು ಅಂತ ನಿರ್ಧಾರ ಮಾಡಿದ್ಲು. ಹೀಗೆ ಸಾಕ್ಷಿಪ್ತ್ವಾ ತಸ್ಯ ವೈ ಪಾಶಂ ತಂಬಬಂಧ ಮಹಾಸುರಂ ತತ್ಯಾಜ ಮಾಹಿಷಂ ರೂಪಂ ಸೋಪಿ ಬದ್ಧೋ ಮಹಾವೃಧೇ. ಅವಳು ಅವನೇ ಎಸೆದ ಹಗ್ಗವನ್ನು ಹಿಡಿದಿಟ್ಟಿದ್ಲು. ಅದೇ ಹಗ್ಗದಿಂದ ಅವನನ್ನು ಕಟ್ಟಿದ್ಲು. ಅವನು ಕೋಣದ ರೂಪದಲ್ಲಿದ್ದರಿಂದ ಹಾಗೆ ಕಟ್ಟಿ ಹೊಡೆಯುವುದೇ ಸರಿ ಅಂತ ಅನ್ಕೊಂಡು ಕಟ್ಟಿದ್ಲು. ಅಸುರ ಮಹಾಯುದ್ಧದಲ್ಲಿ ತಕ್ಷಣವೇ ತಾನು ಮಹಿಷನ ರೂಪವನ್ನ ತೊರೆದ. ತತ ಸಿಂಹೋ ಭವತ್ ಸದ್ಯ ಯಾವತ್ ತಸ್ಯಾಂಬಿಕಾಶಿರ ಶಿನತ್ತಿ ತಾವತ್ ಪುರುಷ ಖಡ್ಗಪಾಣಿರ ದೃಶ್ಯತ. ಕೂಡಲೇ ಅವನು ಸಿಂಹರೂಪವನ್ನ ತೊಟ್ಟು ಆಕೆಯ ಮೇಲೆ ಎರಗುವುದಕ್ಕಾಗಿ ನಿಂತ. ಅಂಬಿಕೆ ತಕ್ಷಣವೇ ಅದಕ್ಕೆ ಖಡ್ಗವನ್ನ ತೆಗೆದುಕೊಂಡು ತಲೆ ಕಡಿಬೇಕು ಅನ್ನುವಷ್ಟರಲ್ಲಿ ತಾನೇ ಕತ್ತಿ ಹಿಡಿದ ಮನುಷ್ಯನಾಗಿ ನಿಂತ. ತತ ಏವಾಶು ಪುರುಷಂ ದೇವಿ ಚಿಚ್ಛೇದ ಸಾಯಕೈ ತಂ ಖಡ್ಗ ಚರ್ಮಣ ಸಾಧಂ ತತಸ್ಸೋಭೂನ್ ಮಹಾಗಜ. ಹೀಗೆ ಬಾಣದಿಂದ ಆ ಮನುಷ್ಯನನ್ನು ಅಂದ್ರೆ ಮನುಷ್ಯ ರೂಪಟ್ಟ ಮಹಿಷಾಸುರನನ್ನು ಎದುರಿಸಿದ್ಲು. ಕತ್ತಿ ಗುರಾಣಿ ಹಿಡ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇದ್ರೆ ಅವನ ಕೈಯಲ್ಲಿ ಕತ್ತಿ ಗುರಾಣಿಗಳನ್ನೇ ನಾಶ ಮಾಡಿದ್ಲು. ಅವನು ಕೂಡಲೇ ದೊಡ್ಡ ಆನೆಯ ರೂಪವನ್ನು ತೆಗೆದುಕೊಂಡ. ಕರೇಣ ಚ ಮಹಾಸಿಂಹಂ ತಂ ಚಕರ್ಷ ಜಗರ್ಜ ಚ ಕರ್ಷತಸ್ತು ಕರಂ ದೇವಿ ಖಡ್ಗೇನ ನೆರಕೃಂತತ. ಸೊಂಡೆಲಿನಿಂದ ದೇವಿಯ ವಾಹನವಾದಂತಹ ಸಿಂಹವನ್ನ ಎತ್ತಿ ಎಳೆದಾಡಿ ಕೀಳಿಟ್ಟು ಇನ್ನೇನು ಹೊಡಿಬೇಕು ಅನ್ನುವಷ್ಟರಲ್ಲಿ
ತಾಯಿ ಆ ಸೊಂಡಿಲನ್ನೇ ಕತ್ತರಿಸಿ ಸಿಂಹವನ್ನು ಬಿಡಿಸಿದ್ಲು. ಖಡ್ಗೇನ ಕರನ್ ನಿರಕ್ರಂತತ, ತನ್ನ ಕೈಯಲ್ಲಿದ್ದ ಖಡ್ಗದಿಂದಲೇ ಅದರ ಸೊಂಡಿಲನ್ನು ಕತ್ತರಿಸಿದ್ಲು. ತಥೋ ಮಹಾಸುರೋ ಭೂಯೋ ಮಾಹಿಷಂ ಪುರಾಸ್ಥಿತ ತಥೈವ ಕ್ಷೋಭಯಾಮಾಸ ತ್ರೈಲೋಕ್ಯಂ ಸಚರಾಚರಂ. ಕೂಡ್ಲೆ ಆ ಮಹಾಸುರ ಮಹಿಷಾಸುರ ಕೋಣದ ರೂಪವನ್ನ ತೊಟ್ಟು ಇದ್ದಕ್ಕಿದ್ದಂತೆ ತನ್ನ ಗೊರಸುಗಳಿಂದ ಭೂಮಿಯ ಮೇಲ್ಭಾಗವನ್ನ ಕೆದರಿ ಧೂಳೆಬ್ಬಿಸಿ ಚರಾಚರ ಪ್ರಪಂಚವನ್ನೇ ಒಂದು ಕ್ಷಣ ದಿಕ್ಕಿಡುವಂತೆ ನಡುಗಿಸಿದ. ತತಃ ಕ್ರುದ್ಧ ಜಗನ್ಮಾತಾ ಚಂಡ್ಯಾಪಾನಮುತ್ತಮಂ ಪಪೌ ಪುನಃ ಪುನಶ್ಚೈವ ಚಹಾಸಾರುಣಲೋಚನ. ಕೋಪವಂತು ಜಗತ್ತಿನ ತಾಯಿಯಾದ ಚಂಡಿಕೆಗೂ ಕೂಡ. ಉತ್ತಮವಾದ ಮಧುವನ್ನ ಪಾನಪಾತ್ರೆಯಲ್ಲಿ ತುಂಬಿಸಿ ಕೆಂಗಣ್ಣಿನಿಂದ ಕೂಡಿದವಳಾಗಿ ಮಾಡುತ್ತಾ ಜೋರಾಗಿ ನಕ್ಕಳು. ಮತ್ತೆ ಮತ್ತೆ ನಗುತ್ತಲೇ ಹೋದಳು. ನನರ್ಥ ಚಾಸುರಸ್ಸೋಪಿ ಬಲವೀರ್ಯ ಮದೋತ್ತತ ವಿಷಾಣಾಭ್ಯಾಂಚ ಚಿಕ್ಷೇಪ ಚಂಡಿಕಾಂಚ ಚಂಡಿಕಾಂಬಿ ಭೂಧರಾನ್. ಬಲದಿಂದ ಸಾಮರ್ಥ್ಯದಿಂದ ಸೊಕ್ಕಿನಿಂದ ಕೊಬ್ಬಿದ್ದ ಆ ಮಹಿಷಾಸುರ ಮತ್ತೆ ಮತ್ತೆ ಗರ್ಜಿಸುತ್ತಲೇ ಇದ್ದ. ತಕ್ಷಣವೇ ತಾನು ಕೇವಲ ಗರ್ಜಿಸೋನಂತೆ ನಟಿಸ್ತಾ ಇದ್ದವನು ತನ್ನ ಕೋಡನ್ನ ನೆಲಕ್ಕೆ ಹೂಡಿ ಒಂದು ದೊಡ್ಡ ಬೆಟ್ಟವನ್ನ ಚಂಡಿಕೆಯತ್ತ ಜೋರಾಗಿ ಎಸೆದ. ಸಾಚತಾನ್ನ ಪ್ರಹಿತಾನ್ನ ತೇನ ಚೂರ್ಣಯಂತಿ ಶುರೋತ್ಕರೈಃ ಉವಾಚ ತನ್ಮದೋದ್ಧೂತಂ ಮುಖರಾಗಾಕ್ಷರಂ ರಾಗಾಕುಲಾಕ್ಷರಂ. ದೇವಿಯು ಅವನೆಸೆದ ಬೆಟ್ಟಗಳನ್ನು ಬಾಣದ ಪ್ರತ್ಯುತ್ತರದಿಂದ ಪುಗಟ್ಟಿದಳು. ಹಾಗೇ ಆಗತ್ತೆ, ಇದರಿಂದ ಅವಳು ಏಟು ತಿಂದು ಪ್ರಾಣ ಬಿಟ್ಟೇ ಬಿಡ್ತಾಳೆ ಅಂತ ಅವನು ಅನ್ಕೊಂಡಿದ್ದ ಮಹಿಷಾಸುರ. ಆದ್ರೆ ಅದ್ಯಾವುದು ಪ್ರತಿಫಲವನ್ನೇ ಕೊಡ್ಲಿಲ್ಲ. ಹೀಗೆ ಅವನು ಪರ್ವತವನ್ನು ಎಸೆದ್ರೆ ಅದನ್ನು ಪುಡಿ ಮಾಡಿದ ಮೇಲೆ ಅಸುರನನ್ನ ಕುರಿತು ಹೀಗೆ ಹೇಳ್ತಾಳೆ. ಗರ್ಜ ಗರ್ಜ ಕ್ಷಣಂ ಮೂಢ ಮಧು ಯಾವತ್ ಪಿಬಾಮ್ಯಹಂ ಮಯಾ ತ್ವಯಿ ಹತೇತ್ರೈವ ಗರ್ಜಿಷ್ಯಂತ್ಯಾಶು ದೇವತಾ. ಎಲ್ಲ ಮುಖ, ನಾನು ಪಾನಪಾತ್ರೆಯಲ್ಲಿ ಮಧುವನ್ನು ಕುಡಿಯುವ ತನಕ ಮಾತ್ರ ನಿನಗೆ ಗರ್ಜಿಸುವ ಸಮಯ. ಗರ್ಜಿಸಿ ಬಿಡು ಬೇಗ, ಮತ್ತೆ ಮತ್ತೆ ಗರ್ಜಿಸಿ ಮುಗಿಸು. ನನ್ನಿಂದ ನೀನು ಇಲ್ಲಿ ನನ್ನಿಂದ ನೀನು ಇಲ್ಲೇ ಸತ್ತ ಮೇಲೆ ದೇವತೆಗಳು ಇಲ್ಲೇ ಹೀಗೆ ನೀನು ಗರ್ಜಿಸಿದ 2 ಪಟ್ಟು ಹೆಚ್ಚು ಜೋರಾಗಿ ಗರ್ಜಿಸ್ತಾರೆ. ಅಂದ್ರೆ ನಿಶ್ಚಯ ಆಗಿ ಹೇಳೋಳು, ನನ್ನ ಹತ್ರ ನಿನ್ನ ಮೃತ್ಯು ಸಿದ್ಧವಾಗಿ ನಿಂತಿದೆ. ನೀನೇನಾದ್ರೂ ಗರ್ಜಿಸುವುದು ಬಾಕಿ ಇದ್ರೆ ಬೇಗ ಮುಗಿಸ್ಕೊಂಡ್ಬಿಡು, ಇನ್ನು ಹೆಚ್ಚು ಸಮಯ ಇಲ್ಲ ಅಂತ ಹೇಳುವಷ್ಟರಲ್ಲಿ ಏವ ಮುಕ್ತ್ವಾ ಸಮುತ್ಪತ್ಯ ಸಾರೂಢ ತಮ್ಮಹಾಸುರಂ ಪಾದೇನಾಕ್ರಮ್ಯ ಕಂಠೇ ಚ ಶೂಲೇನ ಮತಾಡಯತ್ ತತಸ್ಸೋಪತಾಕ್ರಾಂತ ತ್ವಯಾ ನಿಜಮುಖಾತ್ ತದಾ ಅರ್ಧ ನಿಷ್ಕ್ರಾಂತಿ ದೇವ್ಯಾ ವೀರ್ಯೇಣ ಸಂವೃತ. ಅನಂತರ ಅವನು ದೇವಿಯ ಪಾದದಿಂದ ಸ್ಪೃಷ್ಟವಾದಂತಹ ಶರೀರವುಳ್ಳಾಗಿ ಎಲ್ಲಾ ರೀತಿಯ ಸಾಮರ್ಥ್ಯ ಕೊನೆಗಾಣಿಸ್ಬೇಕಿತ್ತು. ಆದ್ರೆ ಕೋಣ ರೂಪದ ಮುಖದಿಂದ ಮಾತ್ರ ಹೊರಕ್ಕೆ ಬಂದು ಬಿಟ್ಟ. ಅದು ಒಂಚೂರಿದ್ರೆ ಎಲ್ಲವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗತ್ತೆ ಅನ್ನುವ ಹಾಗೆ ಅವಳ ಆ ಕೋಣದ ರೂಪದ ಮುಖದಿಂದ ಹೊರಕ್ಕೆ ಬಂದ, ಅದು ಸಾಯಲಿಲ್ಲ. ಅರ್ಧ ನಿಷ್ಕ್ರಾಂತ ಏವಾಸೋ ಯುದ್ಧಮಾನೋ ಮಹಾಸುರ ತಯಾ ಮಹಾಸಿನ ಶಿರಚ್ಛಿತ್ವ ನಿಪಾತ. ಹೀಗೆ ಅರ್ಧ ಹೊರಗೆ ಬರುತ್ತಿರುವಾಗಲೇ ಮಹಿಷಾಸುರ ಯುದ್ಧ ಮಾಡ್ತಾ ಮಾಡ್ತಾ ದೇವಿ ಎದುರುಗಡೆ ಸಿಕ್ಕಿದ. ದೇವಿ ತನ್ನ ಮಹಾಖಡ್ಗದಿಂದ ಆತನ ತಲೆಯನ್ನು ಉರುಳಿಸಿಬಿಟ್ಲು. ಏವಂ ಸ ಮಹಿಷೋ ನಾಮ ಸೈನ್ಯ ಸುಹೃದ್ಗಣ ತ್ರೈಲೋಕ್ಯಂ ಮೋಹಯಿತ್ವಾತು ಯಾ ದೇವ್ಯಾ ವಿನಾಶಿತ. ಅದರಲ್ಲಿ
ಮಹಾ ಖಡ್ಗದಿಂದ ದೇವಿಯು ಆ ರಕ್ಕಸನ ತಲೆಯನ್ನು ತುಂಡರಿಸಿದಳು. ತಲೆ ಮಾತ್ರ ಕೆಳಗೆ ಉರುಳಿ ಬಿದ್ದಿತ್ತು. ಏವಂಸ ಮಹಿಷೋ ನಾಮ ಸೈನ್ಯ ಸುಸಹೃದ್ಗಣ ತ್ರೈಲೋಕ್ಯಂ ಮೋಹಿತ್ವಾ ತು ತಯಾ ದೇವ್ಯಾ ವಿನಾಶಿತ. ಹೀಗೆ ತ್ರೈಲೋಕ್ಯಸ್ಥೈಸ್ತಥಾ ಭೂತೈಃ ಮಹಿಷೇ ಪಾತಿತೆ ಜಯೇತ್ಯುಕ್ತಂ ತತಃ ಸರ್ವೈಃ ಸದೇವಾಸುರಮಾನವೈಃ. ಹೀಗೆ ಸೈನ್ಯ ಬಂಧು ಬಾಂಧವರಿಂದ ಕೂಡಿದ್ದಾಗಿ 3 ಲೋಕಗಳನ್ನು ಅನ್ಯಾಯ ಮಾಡಿ ತನ್ನ ವಶದಲ್ಲಿಟ್ಟುಕೊಂಡಿದ್ದಂತಹ ಮಹಿಷನೆಂಬ ಅಸುರ ದೇವಿಯಿಂದ ಹತನಾದ. ಈ ಕೆಳಗುಳುತ್ತಿರುವ ಸುದ್ದಿ 3 ಲೋಕಗಳಲ್ಲಿರುವ ಎಲ್ಲಾ ದೇವತೆಗಳಿಗೂ ಸೌಖ್ಯವನ್ನು ತಂದುಕೊಟ್ಟಿತು. ಆದರೆ ಅಷ್ಟಕ್ಕೆ ಹೀಗೆ ಮಹಿಷಾಸುರ ಕೆಳಗೆ ಉರುಳಿ ಬೀಳಲು 3 ಲೋಕದಲ್ಲಿರುವ ಎಲ್ಲ ದೇವತೆಗಳು, ಅಸುರರು, ಮಾನವರು ಕೂಡ, ಅಂದ್ರೆ ಸಜ್ಜನರಲ್ಲಿ ಎಲ್ಲಾ ತರದಲ್ವಾ, ಅವರೆಲ್ಲ ಜಯವಾಗಲಿ ಅಂತ ದೇವತೆಗಳಿಗೆ ಜಯಕಾರವನ್ನು ಹಾಕಿದ್ರು. ಅಷ್ಟೇ ಅಲ್ಲ, ತಥೋ ಹಾಹಾಕೃತಂ ಸರ್ವಂ ದೈತ್ಯ ಸೈನ್ಯಂ ನಾಶತ ಪರಂ ಜಗ್ಮುಹು ಕಲಾ ದೇವಗಣ ದೇವತಾಗಣ. ದೈತ್ಯರ ಸೈನ್ಯ ಎಲ್ಲ ಮಹಾಕಾರ ಮಾಡುತ್ತಾ ನಾಶ ಆಯಿತು. ಸಮಸ್ತ ದೇವತಾ ಸಮೂಹ ಆನಂದದಿಂದ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡಿತು. ತುಷ್ಟುಬುಸ್ತಾಂ ಸುರಾಂ ದೇವೀಂ ತಸ್ಯ ದೈವೀ ಮಹರ್ಷಿ ಜಗುರ್ಗಂಧರ್ವ ಪತಯಃ ನನು ತುಷ್ಟಾಪ್ಸರೋಗಣ. ಇದು ದೇವಲೋಕದ ಮಹರ್ಷಿಗಳು ದೇವಿಯ ಸ್ತುತಿಸಿದ್ದಾಯಿತು. ಗಂಧರ್ವರು, ರಾಜರು ಇವರೆಲ್ಲ ಹಾಡಿ ಹೊಗಳಿದ್ದಾಯಿತು. ಅಪ್ಸರೆಯರು ತಮ್ಮ ದೇಹ ಸೌದು ಹೋಗುತ್ತೆ ಅಂತ ಭಯಪಡದೆ ಚೆನ್ನಾಗಿ ಕುಣಿದ್ರು ಅನ್ನುವಲ್ಲಿಗೆ ಇತಿ ಶ್ರೀ ಮಾರ್ಕಂಡೇಯ ಪುರಾಣಿಕೆ ಸಾವರ್ಣಿಕೆ ಮನ್ವಂತರೇ ತೃತೀಯೋಧ್ಯ ಮಹಿಷಾಸುರವಧೋ ನಾಮ ತೃತೀಯೋಧ್ಯಾಯಃ. ಹರಿ ಓಂ. ಅಥ ಚತುರ್ಥೋಧ್ಯಾಯ ಇಂದ್ರಾದಿ ಸ್ತುತಿ. ತುಂಬಾ ಸುಂದರವಾದದ್ದು. ನಿತ್ಯ ಸ್ತುತಿ ಮಾಡ್ಲಿಕ್ಕೆ ಅನುಕೂಲಕರವಾದದ್ದು. ಯಾರು ಬೇಕಾದ್ರೂ ಸ್ತುತಿ ಮಾಡಬಹುದು. ಒಟ್ಟು ಲಕ್ಷ್ಮಿಯನ್ನ ಸ್ತುತಿ ಮಾಡಿದ್ರೆ ನಾರಾಯಣನ. ಸರಿ, ಇವತ್ತು ಇಷ್ಟು ನೋಡೋಣ. ಇಂದ್ರಾದಿ ಸ್ತುತಿ ಅನ್ನೋದು ಮತ್ತೆ ನಾಳೆ ಮುಂದಿನ ತರಗತಿಯ ಪಾಠದಲ್ಲಿ ಬರುತ್ತೆ. ಮತ್ತೆ ಅದನ್ನ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ.